2026 ಅಂತೂ ಭಾರಿ ಮಸ್ತ್ ಸ್ಟಾರ್ಟ್ ಆಯ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಕಲರ್ ಮತ್ತು ಸ್ವೀಟ್ನೆಸ್ ಎಲ್ಲ ಆ್ಯಡ್ ಮಾಡ್ಬೇಕಂತ ನಾನು ನಿಮಗೆ ಇವತ್ತು ಮಹಾಬಲೇಶ್ವರ ಸ್ಪೆಷಲ್ ಸ್ಟ್ರಾಬೆರಿ ಕ್ರೀಮ್ ಜಾರ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇಟ್ ಈಸ್ ಸೋ ಕ್ರೀಮಿ, ಸೋ ಡೆಲಿಷಿಯಸ್. ಯು ಆರ್ ಗೋನ ಜಸ್ಟ್ ಲವ್ ಇಟ್. ಭಾಳ ಈಸಿ ಅದ ಮಾಡೋದು. ಸೊ ಇದನ್ನು ಮಾಡ್ಲಿಕ್ಕೆ 100 ಗ್ರಾಮ್ ಸ್ಟ್ರಾಬೆರಿನ ಕ್ಲೀನಾಗಿ ವಾಶ್ ಮಾಡಿ ಫೈನಾಗಿ ಚಾಪ್ ಮಾಡ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿರಿ. ಇದಕ್ಕೆ 1.5 ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿರಿ. ಆಮೇಲೆ ಇದನ್ನು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡ್ರಿ. 10 ನಿಮಿಷ ಆಗಿಂದ ಸ್ಟ್ರಾಬೆರಿಗೆ ಬ್ಯೂಟಿಫುಲ್ ಗ್ಲೇಸ್ ಬಂದಿರ್ತದ. ಇಷ್ಟ ಆತಂದ್ರೆ ಇದನ್ನ ಸೈಡಿಗೆ ಇಟ್ಕೋರಿ. ಆಮೇಲೆ ಒಂದು ದೊಡ್ಡ ಬೌಲ್ ತಗೋರಿ. ಅದ್ರಾಗ 1 ಕಪ್ ಕ್ರಶ್ಡ್ ಐಸ್ ಹಾಕಿ ಅದ್ರ ಮೇಲೆ ಇನ್ನೊಂದು ಸಣ್ಣ ಬೌಲ್ ಇಡ್ರಿ. ಆಮೇಲೆ ನಾ ಇಲ್ಲೇ 1 ಪ್ಯಾಕ್ ವಿಪ್ಪಿಂಗ್ ಕ್ರೀಮ್ ತಗೊಂಡೇನಿ. ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್ ಎರಡು ಬ್ಯಾರೆ. ನಾವಿಲ್ಲೇ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ಬೇಕು. ಆಮೇಲೆ ಇದಕ್ಕೆ 1.5 ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಚಲೋತ್ನಾಗ ಹ್ಯಾಂಡ್ ಬ್ಲೆಂಡರಿಂದ ಬೀಟ್ ಮಾಡ್ರಿ. ಎಷ್ಟು ವಿಪ್ ಮಾಡ್ಬೇಕಂದ್ರೆ ನಾವು ಬ್ಲೆಂಡರ್ ತೆಗೆದ್ರೆ ಹಿಂಗೆ ಕ್ರೀಮ್ ನಿಂದಿರ್ಬೇಕು. ಇಲ್ಲ ಬೌಲ್ ಉಲ್ಟಾ ಮಾಡಿ ನೋಡಿದ್ರೆ ನಮ್ಮ ಕ್ರೀಮ್ ಥಿಕ್ ಆಗಿ ಅಲ್ಲೇ ಕೂತ್ಕೋಬೇಕು. ಈಗ ರೆಡಿ ಆಗಿರೋ ಕ್ರೀಮನ್ನು ಪೈಪಿಂಗ್ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ನಾ ಇಲ್ಲೇ ಬಿಸ್ಕೆಟ್ ಕ್ರಮ್ಸನ್ನ ಯೂಸ್ ಮಾಡ್ಲಿಕ್ಕತ್ತೇನಿ. ಬೇಕಾಗಿರೋ ಬಿಸ್ಕೆಟ್ಗೆ 1 ಸ್ಪೂನ್ ಸಕ್ಕರೆ ಹಾಕಿ ಚಲೋತ್ನಾಗ ಗ್ರೈಂಡ್ ಮಾಡಿ ಇಟ್ಕೋರಿ. ಇಷ್ಟಾಗಿಂದ ಇನ್ನೇನು ಉಳಿತು, ಒಂದು ಕ್ಲೀನ್ ಅಂಡ್ ಜಾರ್ ತಗೋರಿ. ಫಸ್ಟ್ ಲೇಯರ್ ನಮ್ದು ಬಿಸ್ಕೆಟ್ ಕ್ರಮ್ಸ್ ಹೋಗ್ತದೆ, ಸೆಕೆಂಡ್ ಲೇಯರ್ ನಮ್ದು ವಿಪ್ಡ್ ಕ್ರೀಮ್ ಹೋಗ್ತದೆ, ಥರ್ಡ್ ಲೇಯರ್ ನಮ್ದು ಗ್ಲೇಸ್ಡ್ ಸ್ಟ್ರಾಬೆರಿ ಹೋಗ್ತಾವೆ. ರಿಪೀಟ್ ದ ಸೇಮ್ ಪ್ರಾಸೆಸ್. ನಿಮಗೆ ಎಷ್ಟು ಲೇಯರ್ ಬೇಕು ಅಷ್ಟು ಲೇಯರ್ ಇಷ್ಟು ಮಾಡಿ ಲಾಸ್ಟಿಗೆ ವಿಪ್ಡ್ ಕ್ರೀಮನ್ನು ನಿಮಗೆ ಯಾವ ಡಿಸೈನ್ ಒಳಗೆ ಬೇಕು ಆ ಡಿಸೈನ್ ಒಳಗೆ ಹಾಕೊಂಡು ಮತ್ತೊಂದು ಚೂರು ಬಿಸ್ಕೆಟ್ ಕ್ರಮ್ಸಿಂದ ಡೆಕೋರೇಟ್ ಮಾಡಿದ್ರೆ ನಮ್ದು ಸ್ಟ್ರಾಬೆರಿ ಕ್ರೀಮ್ ಜಾರ್ ರೆಡಿ ಆಗ್ತದೆ. ಭಾಳ ಈಸಿ ಅದ, ನೀವು ಟ್ರೈ ಮಾಡ್ತೀರಲ್ಲ. ಆಮೇಲೆ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿಯೆಸ್ಟ್ ನ್ಯೂ ಇಯರ್.